ಸಂಗಚ್ಚದ್ವಂ ಸಂವದದ್ವಂ. ಎಲ್ಲ ಶಾಲೆಗಳಲ್ಲಿ ಇವತ್ತೇನಾದರೂ ಗಿಡಗಳು ಕಂಗೊಳಿಸ್ತಾ ಇದ್ದರೆ ಅದು ನಿಮ್ಮ ಪ್ರತಿಯೊಂದು ಶಾಲೆಯ ಶಿಕ್ಷಕರು, ಹೆಡ್ ಮಾಸ್ಟರ್ದು, ಬಿ ಅವರ ಪಾತ್ರ ಅದರೊಳಗಿತ್ತು ಅನ್ನುವಂಥ ಮಾತನ್ನು ನೆನಪಿಸ್ಕೊಳ್ತಾ ಇದ್ದೀನಿ. ಬೀಳ್ಗಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ರುದ್ರಗೌಡ ಪದವಿ ಕಾಲೇಜು ಒಂದನ್ನು ಬಿಟ್ಟರೆ ಎಲ್ಲ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಕೆಲಸ ಮಾಡಿ ಅಲ್ಲಿ ಗಿಡ ಹಚ್ಚಿದ್ದೀವಿ. ಪದವಿ ಕಾಲೇಜ್ ಇಟ್ಕೊಂಡು ಪರಿಸರದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅನ್ನುವಂಥ ಆರೋಪ ಅಲ್ಲ, ಸಂಗತಿಯನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಸೃಷ್ಟಿ ಯಾಕೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ. ಬ್ರಿಟಿಷರು ನಮ್ಮನ್ನ ಬಿಟ್ಟು ಹೋಗೋತ್ನೊಳಗೆ ನಮ್ಮ ದೇಶದೊಳಗೆ 28ರಿಂದ 30% ಅರಣ್ಯ ಇತ್ತು. ಇವತ್ತು 7ರಿಂದ 8% ಬಂದಿದೆ. ಕಾರಣ ಏನಂದ್ರೆ ಎಲ್ಲ ಹಾಳು ಮಾಡಿದ್ದೀವಿ ನಾವು. ಅರಣ್ಯ ಹಾಳು ಮಾಡಿದ್ದೀವಿ, ಎಲ್ಲ ಗಿಡ ಮರಗಳನ್ನು ಹಾಳು ಮಾಡಿದ್ದೀವಿ. ಅದರ ಜೊತೆಗೆ ಗಿಡ ಮರಗಳನ್ನು ನಾವು ಯಾರೂ ವೈಯಕ್ತಿಕವಾಗಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾನು ತಿಳಿದ ಮಟ್ಟಿಗೆ ಸೋಷಿಯಲ್ ಫಾರೆಸ್ಟ್ರಿ ಮತ್ತು ರೆಗ್ಯುಲರ್ ಫಾರೆಸ್ಟ್ರಿ ನನಗೆ ಪರಿಚಯ ಪ್ರಕಾರ 84-85ನೇ ಇಸ್ವಿಯಿಂದ ಗಿಡಗಳನ್ನ ಸಸಿಗಳನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದರು. ನಾನು 3 ಬಾರಿ ಅಧಿವೇಶನದೊಳಗೆ ಇಷ್ಟು ವರ್ಷದೊಳಗೆ ನೀವು ಎಷ್ಟು ಸಸಿ ನೆಟ್ಟಿದ್ದೀರಿ, ಎಷ್ಟು ಖರ್ಚು ಮಾಡಿದ್ದೀರಿ, ಅದನ್ನು ಎಷ್ಟು ಪ್ರಮಾಣದಲ್ಲಿ ಸಸಿಗಳು ಉಳಿದಾವ ಅನ್ನುವಂಥ ಪ್ರಶ್ನೆ ನಾನು ಕೇಳಿದಾಗ ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ಅಸೆಂಬ್ಲಿಯವ್ರು ಕೇಳಿ ಪ್ರಶ್ನೆ ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ನನಗನ್ಸಿದ ಮಟ್ಟಿಗೆ 2ರಿಂದ 3% ಹೆಚ್ಚು ಸರ್ವೈವಲ್ ಇದು ಅದಕ್ಕಿಂತ ಹೆಚ್ಚಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ನಾನು. ಅದಕ್ಕೆ ಇವತ್ತು ಮುಂದಿನ ಜವಾಬ್ದಾರಿ ಈ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಪರಿಸರ ಮತ್ತು ದೇಶ ಪ್ರೇಮ, ಸಂಸ್ಕಾರ ಅನ್ನುವಂಥದ್ದನ್ನು ಕೊಡುವಂಥ ಶಕ್ತಿ ನೀವು ಹೇಳಿದ್ರಷ್ಟೇ ಕಲಿಯುವಂಥ ಮನಸ್ಸು ವಿದ್ಯಾರ್ಥಿಗಳಿಗಿದೆ. ಮನೆಯೊಳಗೆ ತಂದೆ ತಾಯಿ ಮಾತು ಕೇಳಂಗಿಲ್ಲ. ಯಾಕಂದ್ರೆ ಮನೆಯೊಳಗೆ ಬಾರ್ ಕೂಡಲೇ ಈಗ ಮೊಬೈಲ್ ಬಂದ್ಬಿಟ್ಟವು, ಮೊಬೈಲಿಗೆ ಅಟ್ಯಾಚ್ ಆಗಿಬಿಟ್ಟಿದ್ರಾಗುತ್ತೆ. ಕೈಕಾಲು ಹಚ್ಕೊಂಡಿದ್ವಿ ಮೊಬೈಲ್ ನಮಗೆ. ನಾವು ನೋಡ್ತೀವಿ ನಮ್ಮ ಮನೆಯೊಳಗೆ ಮೊಮ್ಮಕ್ಕಳು ನಾವು ಹೇಳಿದ ಮಾತು ಕೇಳಂಗಿಲ್ಲ, ಅದು ಟೀಚರ್ ಹೇಳಿದ ಮಾತು ಕೇಳ್ತಾರೆ. ಸರಳ ಈ ಸರ್ಕಸ್ನಾಗ ಹೆಂಗೆ ಹುಲಿ ಶಿವ ಕೇಳ್ತಾ ನೋಡ್ರಿ, ಹಂಗೆ ಟೀಚರ್ ಹೇಳಿದ್ದನ್ನು ಮಕ್ಕಳು ಕೇಳ್ತಾರ. ಅದಕ್ಕೆ ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ, ಜಾತ್ಯತೀತ ಮನೋಭಾವನೆ ಬೆಳೆಸಿ. ಹಿಂದುತ್ವ, ಅಲ್ಪಸಂಖ್ಯಾತರು, ಮತ್ತೊಂದು ಯಾವುದೂ ಮಕ್ಕಳ ಮನಸ್ಸಿನೊಳಗೆ ಮೂಡಿಸ್ಲಿಕ್ಕೆ ಹೋಗಬೇಡಿ. ಹಂಗೆ ಯಾರಾದ್ರೂ ಮೂಡಿಸಿದ್ರಿ ಅಂದ್ರೆ ನೀವು ದೇಶದ್ರೋಹಿಗಳನ್ನು ಅಂತ ಮಾತನ್ನು ಹೇಳಲಿಕ್ಕೆ ನಾನು ಹಿಂದೆ ಮುಂದೆ ನೋಡುವುದಿಲ್ಲ. ನೋಡ್ರಿ, ಯಾರೋ ಅನೇಕ ವೇದಿಕೆಗಳಿಗೆ ಹೇಳಿದೆ ನಾನು, ಯಾರೂ ಅರ್ಜಿ ಹಾಕಿ ಹುಟ್ಟು ಬಂದಿಲ್ಲ. ಯಾವುದೇ ಧರ್ಮ, ಜಾತಿ, ಉಪಜಾತಿಗಳು, ದೇವರುಗಳು ಎಲ್ಲ ಮಾನವ ನಿರ್ಮಿತ. ಒಂದಿದೆ ಶಕ್ತಿ, ದೇವರು ಇಲ್ಲ ಅಂತ ಹೇಳಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಒಂದು ಶಕ್ತಿ ಇದೆ, ನಮಗೆ ಆತ ಇದೆ. ಆದ್ರೆ ಇವೆಲ್ಲವೂ ನಮ್ಮ ಮಾನವ ನಿರ್ಮಿತ ಇದೆ. ಹೆಣ್ಣು ಗಂಡು ಅನ್ನುವಂಥದ್ದು ಒಂದು ಬಿಟ್ಟರೆ ಜಾತಿ, ಧರ್ಮ ಎಲ್ಲ ಮಾನವ ನಿರ್ಮಿತ. ತಲೆಯೊಳಗೆ ತುಂಬಬೇಡ್ರಿ. ರಾಜಕಾರಣಕ್ಕಾಗಿ ನಾವು ಏನೇನೋ ಉಪಯೋಗ ಮಾಡ್ಕೋತೀವಿ. ಹಿಂದೂ ಧರ್ಮ, ಅಲ್ಪಸಂಖ್ಯಾತರು, ಅವರು ಇವರು ಅಂತ ತಿಳ್ಕೊಂಡು ನಾವು ರಾಜಕಾರಣಕ್ಕೆ ಬಳಕೆ ಮಾಡ್ಕೋತೀವಿ. ಇದು ಸರ್ವತಾ ದೇಶದ ಪ್ರಗತಿಗೆ, ಬರುವ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಕೆಲಸ ಮಾಡ್ತಾರೆ. ಅದಕ್ಕೆ